ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ SRK ರಿವ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ನಿನ್ನೆ ನಡೆದಿರೋ ಮ್ಯಾಚನ್ನ ನೆನೆಸ್ಕೊಂಡು ಇವಾಗ ಜ್ಞಾನೋದಯ ಆಗಿದೆ ನನಗೆ. ಎಂಥ ಮ್ಯಾಚ್ ಆಡಿದ್ದು RCB ಅವರು. ಚಡ್ಡಿ ಉದುರಿಸಿ ಕಳಿಸ್ಬಿಟ್ರು CSK ಅವ್ರನ್ನ. ಅಂದರೆ ಈ ಸೀಸನಲ್ಲಿ 2 ಮ್ಯಾಚು ಅವ್ರ ಮೇಲೆ ಗೆದ್ದಿರೋದು ಅಂತಂದರೆ ಸುಮ್ಮನೆ ಅಲ್ಲ. ಅದು ನಮ್ಮ ಮೇಲೆ ಯಾವಾಗ್ಲೂ ನನ್ನ ಮಕ್ಕಳು ಡಾಮಿನೇಟ್ ಮಾಡ್ತಾಯಿದ್ರು. ಅವ್ರನ್ನ ಓಡಿಸಿರೋದು. ಅಲ್ಲಿ ಹೊಡೆದ್ವಿ, ಇಲ್ಲಿ ಹೊಡೆದ್ವು, ಎಲ್ಲೆಲ್ಲೋ ಹೊಡಿತೀವಿ. CSK ಅವ್ರ ಬ್ಯಾಟಿಂಗ್ ಹೆಂಗಿತ್ತು ಅಂತಂದರೆ, ಒಂದು ಸೈಡ್ ನೋಡಬೇಕಂತಂದ್ರೆ, ಒಂದು ಸರಿ ನೋಡಬೇಕು ಅಂತಂದರೆ ಒಂದು ಕೊಡ ತುಂಬ ನೀರಿತ್ತು. ಆದರೆ ಲಾಸ್ಟಿಗೆ ಒಂದು ಲೋಟನೂ ಅವ್ರಿಗೆ ಸಿಗ್ಲಾರ್ದಂಗೆ ನಮ್ಮ RCB ಅವರು ಬಾಲಿಂಗ್ನ ಮಾಡಿದ್ದು. ಎಸ್ಪೆಷಲಿ ಇವತ್ತು ಪ್ಲೇಯಿಂಗ್ 11ನಲ್ಲಿ ಸಿಕ್ಕಾಪಟ್ಟೆ ಚೇಂಜು ಅಂತ ಹೇಳೋದಕ್ಕಾಗಲ್ಲ. ಬರೀ ಒಬ್ಬರೇ ಬೌಲರು, ಹೆಜಲ್ವುಡ್ ಅವ್ರು ಇರಲಿಲ್ಲ. ನಮಗೆ ಶಾಕ್ ಆಗೋಯ್ತು, ಏನಪ್ಪ ಹೆಜಲ್ವುಡ್ ಅವ್ರು ಇಲ್ಲಲ್ಲಪ್ಪ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಬೇರೆ ಟಾಸ್ನ ಬೇರೆ ಸೋತ್ಬಿಟ್ಟಿದ್ವಿ ನಾವು. ತಲೆ ಕೆಟ್ಟೋಗ್ಬಿಡ್ತು, ಕೆರ್ಕೊಳಂಗೆ ಆಗೋಗ್ಬಿಡ್ತು. ಆಮೇಲೆ ಲುಂಗಿ ಅವರು, ನನ್ನ ಲುಂಗಿ ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಅವರ ಲುಂಗಿನ ಉದುರಿಸಿದ್ದು. ಎಸ್ಪೆಷಲಿ ಹೇಳಬೇಕು ಅಂತಂದರೆ, ಫಸ್ಟ್ ಟಾಸ್ನ ಸೋತ್ಕೊಳ್ಳೆ ಬ್ಯಾಟಿಂಗ್ ಆಡೋಕ್ಕೆ ಬರೋರು ನಮ್ಮ RCB ಅವರು. ಏನು ಇಂಟೆಂಟ್ ಇದ್ದಿದ್ದು, ಒಂದೊಂದು ಬಾಲ್ಗೂ ಸಿಕ್ಕಾಪಟ್ಟೆ ಒಳ್ಳೆ ಇಂಟೆಂಟನ್ನು ಕಾಪಾಡ್ಕೊಂಡು ಬಂದಿದ್ದು RCB ಅವರು. ಮೊದಲೇ CSK ಗುರು, ಹೊಡಿಲೇಬೇಕು. ಇಷ್ಟು ವರ್ಷ ಡಾಮಿನೇಟ್ ಮಾಡಿದ್ದಾರೆ, ಹೊಡಿಲೇಬೇಕು. ಸ್ಟ್ರೈಕ್ ರೇಟು ಕೇಳ್ತಿದ್ರಲ್ಲಪ್ಪ, ಕೊಹ್ಲಿ ಅವರ ಸ್ಟ್ರೈಕ್ ರೇಟು ನೋಡಿದ್ರ? 60+ ರನ್ಸ್ ಹೊಡೆದಿದ್ದು ಕೊಹ್ಲಿ ಅವರು. ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಅವ್ರ ಜೊತೆ ಆಡಿದ್ದಿದ್ದು ನಮ್ಮ ಯಂಗ್ ಹುಡುಗ, ಇನ್ನು ಜೇಕೋಬ್ ಬೆಥಲ್. ಅಂದರೆ ಸಾಲ್ಟ್ ಅವ್ರು ಇಲ್ಲ ಅನ್ನಂಗೆ ಇಲ್ಲ ಅನ್ನೋ ಥರ ಆಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದ್ರು. ಒಂದು ಟೈಮಲ್ಲಿ ನೀವು ನೋಡ್ತು ಅಂತಂದರೆ 11 ಓವರ್ಗೆ 115 ರನ್ನೇನೋ ಹೊಡೆದಿರ್ತೀವಿ, 119 ಹೊಡೆದಿರ್ತೀವಿ. ಅದಾದಮೇಲೆ 17 ಓವರಲ್ಲಿ 159. ಶಾಕು. ಏನು ಗುರು ಆಡ್ಬಿಟ್ರು ಇವರು ಮಿಡ್ಲ್ ಆರ್ಡ್ರ್ ಅವರು. ಅಂದರೆ ಬಾಲ್ಗಳನ್ನ ಸಿಕ್ಕಾಪಟ್ಟೆ ತಿಂದರು ಅಂತಂತ ಹೇಳ್ಬೋದು. ರಜತ್ ಪಟಿದಾರ್ ಅವರೇ, ನಿಮ್ಮ ಬ್ಯಾಟಿಂಗ್ನ ಈ ಥರ ನೋಡೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರನೇ ನಿಮ್ಮ ಇಂಟೆಂಟನ್ನ ಚೇಂಜ್ ಮಾಡಬೇಕಾಗತ್ತೆ. ಬಾಲ್ಗಳನ್ನ ತಿಂದರು. ಆಮೇಲೆ ಮತ್ತೆ ತಲೆಯಲ್ಲಿ ಒಂಥರ ಹುಳ ಬಿಟ್ಟಂಗೆ ಆಯಿತು ಗುರು. ಮತ್ತೆ ಇದೇ ಕಥೆನ RCBದು ಅಂತ ಅಂದ್ಕೊಂಡ್ವಿ. ಒಳ್ಳೆ ಟೈಮಿಗೆ ಅವರು ಔಟಾಗಿದ್ದು ತುಂಬಾ ಒಳ್ಳೇದಾಯ್ತು ಅಂತ ಹೇಳ್ಬೋದು. ಔಟಾಗಿ ಹೋದರು. ಆಮೇಲೆ 2 ಓವರ್ಗೆ ಅದು ಗುರು ಮ್ಯಾಚು ಅಂತಂದರೆ. ರೊಮಾರಿಯೋ ಶೆಫರ್ಡ್, ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅವ್ರನ್ನ. ಹೊಡೆದಿದ್ದು ಒಂದೊಂದು ಶಾಟನ್ನು ನೆನೆಸ್ಕೊಂಬಿಟ್ರೆ ಇವತ್ತು ನಿದ್ದೆ ಬರಲ್ಲ CSK ಪ್ಲೇಯರ್ಸ್ಗಳಿಗೆ ಅಂತ ಹೇಳ್ಬೋದು. ಒಂದೊಂದು ಶಾಟನ್ನು ತಲೆ ಮೇಲೆ ಕೈ ಇಕ್ಕೊಂತಿದ್ದಾರೆ, ಒಬ್ಬೊಬ್ರು ಮೂಗಲ್ಲಿ ಬೆರಳುಗಳು ಇಕ್ಕೊಂತಿದ್ದಾರೆ, ಒಬ್ಬೊಬ್ರು ಬಾಯಲ್ಲಿ ಬೆರಳು ಇಕ್ಕೊಂತಿದ್ದಾರೆ. ನೋಡ್ತಾ ಇತ್ತು ಅಂತಂದರೆ ಮ್ಯಾಚು ನೆಕ್ಸ್ಟ್ ಲೆವೆಲ್ಲು. ಹೊಡೆದಿದ್ದು ಶಾಟ್ಗಳು 14 ಬಾಲು, ಸೆಕೆಂಡ್ ಹೈಯೆಸ್ಟ್ 50. ಕಡಿಮೆ ಬಾಲ್ಸಲ್ಲಿ 14 ಬಾಲಲ್ಲಿ 53 ರನ್ನು ರೊಮಾರಿಯೋ ಶೆಫರ್ಡು. ಬಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಿಡ್ಲ್ ಆಗಿರಲಿಲ್ಲ ಬ್ಯಾಟ್. ಅವು ಏನೋ ಒಂದು 12 ಬಾಲಲ್ಲಿ ಒಂದು 6 ಬಾಲ್ ಏನೋ ಮಿಡ್ಲ್ ಆಯ್ತು ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಅವ್ರ ಬಲಗುರು. ಅಷ್ಟು ಗಟ್ಟಿದಾನ ಮನುಷ್ಯ. ನೀವು ನೋಡ್ತು ಅಂತಂದರೆ ವೆಸ್ಟ್ ಇಂಡೀಸ್ ಪ್ಲೇಯರ್ಗಳು ಜೀವ ಕೊಟ್ಬಿಟ್ಟು ಆಡ್ಬಿಡ್ತಾರೆ. ಆದರೆ CSK ತಂಡದಲ್ಲಿ ಮಾತ್ರ ಒಬ್ಬ ವೆಸ್ಟ್ ಇಂಡೀಸ್ ಪ್ಲೇಯರು ಕಾಣಲಿಲ್ಲ ನಮಗೆ. ಜೀವ ಕೊಟ್ಬಿಟ್ಟು ಆಡ್ತಾರೆ ಅಂತಂದೆ ಜೀವನೇ ತೆಗೆದುಬಿಟ್ರು ರೊಮಾರಿಯೋ ಶೆಫರ್ಡ್ ಅವ್ರದ್ದು. ಯೋಚನೆ ಮಾಡೋ ಥರ ಮಾಡಿಬಿಟ್ರು. ಏನು ಗುರು, ಅವ್ರ ಪ್ಲ್ಯಾನೆಲ್ಲ ಇಲ್ಲ ಅನಿಸುತ್ತೆ. ಈ ಥರ ಪ್ಲ್ಯಾನಿಂಗೇ ಮಾಡಿರಲಿಲ್ಲ ಅನಿಸುತ್ತೆ ರೊಮಾರಿಯೋ ಶೆಫರ್ಡ್ಗೆ. ಹೊಡೆದಿದ್ದು ನೋಡಿದ್ರ 6ಗಳು ಯಾವ ಥರ ಇದ್ವು ಅಂತ. ಬಾ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ಹಂಗಿಂಗೆ ಮಾಡಿ 213 ರನ್ನು. 190 ಬರುತ್ತೋ ಇಲ್ವೋ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ 213ವರೆಗೂ ಬರೋ ಥರ ಮಾಡಿದ್ದು ರೊಮಾರಿಯೋ ಶೆಫರ್ಡ್ ಅವರು. ಆ್ಯಂಡ್ ನೆಕ್ಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಬಂದಂಥ CSK ಅವರು ಓಪನಿಂಗಲ್ಲಿ ಧಮಾಕ ಮಾಡಿಬಿಡ್ತಾರೆ ಗುರು. ಎಸ್ಪೆಷಲಿ ಆ ಆಯುಷ್ ಮಾತ್ರೆ, ಅವ್ರು ಮಾತ್ರ ಎಕ್ಸೆಪ್ಷನಲ್ ಟ್ಯಾಲೆಂಟು. ಅದಕ್ಕೆ ಕ್ರೆಡಿಟ್ ಕೊಡಲೇಬೇಕು ಆ ಹುಡುಗನಿಗೆ. ಯಾಕಂದರೆ ಸ್ಟ್ರಗಲ್ ಮಾಡ್ತಿದ್ರು CSK ಬ್ಯಾಟಿಂಗ್ ಟಾಪ್ ಆರ್ಡ್ರಲ್ಲಿ. ಅಂಥದ್ರಲ್ಲಿ ಬಂದು ಪ್ರೆಷರ್ನ ಹ್ಯಾಂಡ್ಲ್ ಮಾಡಿರೋದು ಆ್ಯಂಡ್ ಕನ್ವರ್ಟ್ ಮಾಡಿರೋದು ಬಿಗ್ ಇನ್ನಿಂಗ್ಸ್ನ. ಎಸ್ಪೆಷಲಿ ಆ ಹುಡುಗ ನಿಜವಾಗ್ಲೂ ವೈಟ್ ಬಾಲ್ T20 ಆಡಿಲ್ಲ, ಬಟ್ ODIಲಿ ತುಂಬ ಹೆಸರು ಮಾಡಿದ್ದಾನೆ. ಆದರೂ T20ಲಿ ಬಂದು, ಅದು ಬಿಗ್ ಸ್ಟೇಜನ್ನು IPLಲ್ಲಿ ಬಂದು ಈ ಥರ ಪರ್ಫಾರ್ಮ್ ಮಾಡ್ತಾನೆ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ಒಂದೊಂದು ಶಾರ್ಟ್ ಸೆಲೆಕ್ಷನ್ನು ತುಂಬ ಚೆನ್ನಾಗಿತ್ತು. ಇನ್ನೇನು ಬರ್ತಾರೆ ನಮ್ಮ ಕೃಣಾಲ್ ಪಾಂಡೆ ಅವರು. ಆ್ಯಸ್ ಇಟ್ ಈಸ್ ಗೊತ್ತಲ್ಲ ನಿಮಗೆ, ವಿಕೆಟ್ ಎತ್ಬಿಡ್ತಾರೆ ಗುರು ಅವರು. ಆ್ಯಕ್ಯುರೇಟಿವ್ ಸಿಕ್ಕಾಪಟ್ಟೆ ಫಾಸ್ಟಾಗಿರುತ್ತೆ ಅವ್ರದ್ದು. ಔಟ್ಫೀಲ್ಡ್ ಕೂಡ ಇವತ್ತು ಸಿಕ್ಕಾಪಟ್ಟೆ ಫಾಸ್ಟಾಗಿತ್ತು. ಸುಮ್ಮನೆ ಮುಟ್ಟಿದ್ರೆ 4ಗಳು. ಅಂಥದ್ರಲ್ಲಿ ವಿಕೆಟ್ ತೆಗೆದ್ರು. ಆಮೇಲೆ 58ಕ್ಕೆ ಸಾಮ್ಕರನ್ನ ನಮ್ಮ ಲುಂಗಿಲಿ ನನಗನ್ಸಿದ ಮಟ್ಟಿಗೆ ಲುಂಗಿ ಹುಡ್ದಾರ ಕಟ್ಕೊಂಬಂದಿತ್ತು ಅನಿಸುತ್ತೆ. ಅದಕ್ಕೋಸ್ಕರನೇ ಒಂದು ವಿಕೆಟ್ ಬಿತ್ತು.
ಅದಾದಮೇಲೆ ನಾವು ಎಜಲ್ವುಡ್ ಇಲ್ವಲ್ಲ ಏನಾದರೂ ಮಾಡ್ಬಿಡ್ತಾರೇನೋ ಅಂದ್ಕೊಂಡ್ವಿ, ಭಯ ಹುಟ್ಟಿಸ್ತಾರಂತ. ಬಟ್ ಹಂಗೇನು ಮಾಡಲಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ರು ಲುಂಗಿ ಅಂಗಡಿ ಅವರು. ಟಕ್ಕಂತ ವಿಕೆಟ್ನ ತಕ್ಕೊಟ್ಟಿದ ತಕ್ಷಣ 58ಕ್ಕೆ 2 CSK. ಅದಾದಮೇಲೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ದು ನೋಡ್ತು ಅಂತಂದರೆ ನಮಗೆ ತಲೆನೇ ಕೆಟ್ಟೋಗ್ಬಿಡ್ತು. 19 ಓವರ್ಗೆ ಹೊಡೆದ್ಬಿಡ್ತಾರೇನೋ ಅಂದ್ಕೊಂಡ್ವಿ. ಆದ್ರೂ ಹಂಗೆ ಹಿಂಗೆ ಮಾಡಿಬಿಟ್ಟು ಕೊನೆಗೆ ತಗೊಂಡು ಬಂದರು ಗುರು. ಲುಂಗಿ ಅಂಗಡಿ ಅವರು ಆ LBW ಒಂದು ಡೆವಾಲ್ಡ್ ಬ್ರೇವಿಸ್ ಅವ್ರದ್ದು ಆಯಿತು, ತುಂಬಾ ಕ್ರಿಟಿಸಿಸಮ್ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಸರಿಯಾಗಿ ಹೇಳ್ಬೇಕು ಅಂತಂದರೆ ಕರೆಕ್ಟಾಗಿರೋ ಟೈಮಲ್ಲಿ ನೀವು DRS ತೊಗೊಂಡಿಲ್ಲ ಅಂತಂದ್ರೆ ಅದು ನಿಮ್ಮ ತಪ್ಪು ಗುರು, ನಾವೇನು ಮಾಡೋಕ್ಕಾಗತ್ತೆ. ಅದು ನಿಮ್ಮ ತಪ್ಪು, ನೀವು ತೊಗೋಬೇಕಾಗಿತ್ತು. ಟೈಮ್ ವೇಸ್ಟ್ ಮಾಡಿದ್ರೆ, ನೀವು ರೂಲ್ಸ್ ಅಗೇನ್ಸ್ಟ್ ಹೋಗಿದ್ರೆ 24 ಸೆಕೆಂಡಿಗೆ ತಗೊಂಡ್ರೆ ಇರೋದೇ 15 ಸೆಕೆಂಡೇನೂ ಇರುತ್ತೆ, ಅಷ್ಟರೊಳಗಡೆ ತೊಗೋಬೇಕು. ತೊಗೊಂಡಿಲ್ಲ, ಅದೊಂದು ವಿಕೆಟ್ ಹೋಯಿತು. ಅದಾದಮೇಲೆ ಧೋನಿ ಅವ್ರ ಕೈಲೂ ಏನೂ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ಇಯರ್ ಏನು ನಾವು ನೋಡಿದ್ವಲ್ಲ ಅದನ್ನೇ ರಿಪೀಟ್ ಮಾಡಿದ್ದು ನಮ್ಮ ಯಶ್ ದಯಾಳ್ ಅವರು. ಜಡೇಜಾ ಅವರು ಇರೋವರೆಗೂ ಅವ್ರಿಗೆ ನಂಬಿಕೆ ಇತ್ತು ಅವರು ಹೊಡೆದು ಮುಗಿಸ್ತಾರೆ ಅಂತ. ಬಟ್ ಅವ್ರ ಕೈಲೇನೂ ಏನೂ ಮಾಡೋಕ್ಕಾಗಲಿಲ್ಲ. ಇದಕ್ಕೆ ಏನಪ್ಪ ಕಾರಣ ಅಂತಂದರೆ ಮೇನು ನಮ್ಮ ಬೌಲರ್ಸ್ ಅಂತಲೇ ಹೇಳ್ಬೋದು. ಡೆತ್ತಲ್ಲಿ ಲುಂಗಿ ಅಂಗಡಿ ಅವ್ರು ಮಾಡಿದ್ದು ಸೂಪರಾಗಿತ್ತು ಗುರು. ಅದಾದಮೇಲೆ ಭುವನೇಶ್ವರ್ ಕುಮಾರ್ ಅವರು ಫಸ್ಟ್ ಬಾಲೇ ಒಂದು ಚಾನ್ಸ್ನ ಕ್ರಿಯೇಟ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ಬಿಟ್ಬಿಡ್ತಾರೆ ಲಾಂಗ್ ಆನಲ್ಲಿ. ಈಸಿ ಸಿಕ್ಟರ್ ಕ್ಯಾಚ್ ಗುರು, ಅದನ್ನೇ ಬಿಡ್ತಾರೆ ಅಂತಂದರೆ ಏನಮ್ಮ ಹೇಳೋಕ್ಕಾಗತ್ತೆ. ಇದಕ್ಕೆ ಕ್ಯಾಚ್ನ ಬಿಟ್ಟರು ಹೇಳ್ಬೇಕಂತಂದರೆ ಸುಮಾರು ಒಂದು 4 ಕ್ಯಾಚ್ನ ಬಿಟ್ಟರು. ಅದರಲ್ಲಿ ಟಿಮ್ ಡೇವಿಡ್ ಅವ್ರದ್ದು ಕ್ಯಾಚ್ ಇರಲಿಲ್ಲ, ಬಟ್ ಅವ್ರು ಒಳ್ಳೆ ಸ್ಟಾಪ್ ಮಾಡಿದ್ರು ಅದನ್ನು. ಬಟ್ ತುಂಬಾ ಚೆನ್ನಾಗಿ ಅಂದರೆ ಕ್ಯಾಚ್ ಬಿಡೋರಿಗೆ ಈ ಸರಿ ಸಿಕ್ಕಾಪಟ್ಟೆ ಕ್ಯಾಚ್ ಬಿಡೋದ್ರಿಂದ ಅದಕ್ಕೂ ಒಂದು ಅವಾರ್ಡ್ನ ಮಾಡ್ಬೇಕನ್ಸುತ್ತೆ. ಯಾಕಂದರೆ ಫೇರ್ ಪ್ಲೇ ಅವಾರ್ಡು ಅದೆಲ್ಲ ಇದೆಯಲ್ಲ, ಅದೇ ಥರನೇ ಇದಕ್ಕೂ ಕೂಡ ಎಷ್ಟು ಕ್ಯಾಚ್ ಬಿಡ್ತಾರೆ ಅಷ್ಟು ಪಾಯಿಂಟ್ಗಳನ್ನ ಕೊಟ್ಟು ಅವ್ರಿಗೊಂದು ಅವಾರ್ಡ್ ಕೊಟ್ಬಿಡ್ಬೇಕನ್ಸುತ್ತೆ. ಹೋದರೆ ಹೋಗಲಿ, ಏನು ಮಾಡೋಕ್ಕಾಗಲ್ಲ. ಮ್ಯಾಚ್ನಂತೂ ಗೆದ್ಬಿಟ್ಟಿವಿ ನಾವು. ಆದರೆ ಈ ಸ್ಟ್ಯಾಂಡರ್ಡ್ಸಲ್ಲಿ ಕ್ಯಾಚ್ನ ಹಿಡಿಲೇಬೇಕು, ನಾನಂತೂ ಒಪ್ಕೊಳ್ಳೋದಿಲ್ಲ ಇದಕ್ಕೆ. ಸುಯೇಶ್ ಅವರು ಕೂಡ ಒಳ್ಳೆ ಕಂಟ್ರೋಲ್ ಮಾಡ್ತಾರೆ ಗುರು. ಬರೀ 6 ರನ್ ಕೊಡ್ತಾರೆ ಡೆತ್ತಲ್ಲಿ, ಅದು ಒಂದು ನಮಗೆ ಪ್ಲಸ್ ಪಾಯಿಂಟು. ಆ್ಯಂಡ್ ಈ ಮ್ಯಾಚು RCB ಫ್ಯಾನ್ಸ್ ಏನೇನಿದ್ದೀರೋ, ಈ ಮ್ಯಾಚ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸ್ನ ತುಂಬಿಸ್ಬಿಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ಮ್ಯಾಚಲ್ಲಿ. ಥ್ಯಾಂಕ್ ಯು, ಬಾಯ್.